ಮಕ್ಕಳೇ, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ವೇದಾಂತ SSLC ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ಇವತ್ತಿನ ಈ ಒಂದು ಸೆಷನಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆ, ಸೊ ಎಲ್ಲರೂ ಕೂಡ ಈ ಒಂದು ಸೆಷನ್ಗೆ ತಯಾರಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನಮ್ಮ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಬಿಡೋಣ. ಆಲ್ ರೈಟ್, ಎಸ್. ಸೊ ನಮ್ಮ ಫಸ್ಟ್ ಕ್ವೆಶನ್ ಏನಿದೆ ಅಪ್ಪ ಅಂದರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 91 ಈಸ್ ವಾಟ್ ಅಂತ ಕೇಳ್ತಿದ್ದಾರೆ. ಹೌದಾ? ಸೊ 91ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು, ರೈಟ್? ಸೊ ಮಾಡಿ ನೋಡಿ, ಇಲ್ಲಿ ಯೂನಿಟ್ ಡಿಜಿಟ್ 1 ಇದೆ. ಸೊ ಯೂನಿಟ್ ಡಿಜಿಟ್ 1 ಇದೆ ಅಂದರೆ ಯೂಶಲಿ 3ಇಂದ ಡಿವೈಡ್ ಆಗಬಹುದು, ಇಲ್ಲ ಅಂದರೆ 7ಇಂದ ಡಿವೈಡ್ ಆಗುತ್ತೆ. ಹೌದಾ? 3 7s are 21, 7 3s are 21. ಕರೆಕ್ಟ್ ಅಲ್ವಾ? ಓಕೆ, 11ಇಂದನೂ ಆಗುತ್ತೆ, ಬಟ್ ನೋಡಬೇಕು ಆಗುತ್ತೋ ಇಲ್ವೋ ಅಂತ. ಸೊ 3ಇಂದ ನೋಡ್ರಿ ಫಸ್ಟು. ಸೊ 3 1s are 3, ಮತ್ತೆ 3 ಉಳಿಯುತ್ತೆ, 31 ಉಳಿಯುತ್ತೆ. ಸೊ 3ಇಂದ ಅಂತೂ ಡಿವೈಡ್ ಆಗಲ್ಲ. 7ಇಂದ ಆಗುತ್ತಾ ನೋಡ್ರಿ. 7 1s are 7, 7 3s are 21. ಸೊ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ 91 ಒಂದು ಪ್ರೈಮ್ ನಂಬರ್. 91 ಬರೋದು 13ರ ಮಗ್ಗಿಯಲ್ಲಿ. ಹೌದಾ? 13 7 91. ಸೊ 13 7s are 91. ಸೊ ನಿಮಗೆ ಈ 91 13 ಟೇಬಲಲ್ಲಿ ಬಿಟ್ಟರೆ ನಾರ್ಮಲ್ ಆಗಿ ಬೇರೆ ಯಾವ ಟೇಬಲಲ್ಲೂ ನೀವು ನೋಡಲ್ಲ. ಕರೆಕ್ಟ್ ಅಲ್ವಾ? ಸೊ 13 7s are 91. ಸೊ 13 1s are 13. ಆಲ್ ರೈಟ್. ಸೊ ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟು? 7 × 13 × 1, 7 × 13 × 1 ಕರೆಕ್ಟಾ? ಅಲ್ಲ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಏನನ್ನು ನೆನ್ಪಿಟ್ಕೋಬೇಕು ಅಂದರೆ 1 ಈಸ್ ನಾಟ್ ಎ ಪ್ರೈಮ್ ನಂಬರ್. ಅವ್ರು ಕೇಳ್ತಿರೋದು ಪ್ರೈಮ್ ಫ್ಯಾಕ್ಟರೈಸೇಷನನ್ನು. ಸೊ ಹಾಗಿದ್ರೆ ಪ್ರೈಮ್ ನಂಬರ್ಸ್ಗಳು ಮಾತ್ರ ಇರಬೇಕು. 1 ಈಸ್ ನಾಟ್ ಎ ಪ್ರೈಮ್ ನಂಬರ್ ಅಲ್ವಾ? ಹಾಗಿದ್ರೆ 7 × 13 ಮಾತ್ರ ನಮ್ಮ ಪ್ರಾಡಕ್ಟ್ ಆಫ್ ಪ್ರೈಮ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆಲ್ ರೈಟ್. ಸೊ ಹಾಗಿದ್ರೆ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಸೊಲ್ಯೂಷನ್. ಅಪ್ಪಿತಪ್ಪಿ ಮತ್ತೆ 13 × 7 × 1 ಅಂತ ಹಾಕಬೇಡ್ರಿ. ಅರ್ಥ ಆಯ್ತಾ? ಸೊ 13 × 7 ಇಸ್ ದ ರೈಟ್ ಸೊಲ್ಯೂಷನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ದ ಡಿಗ್ರಿ ಆಫ್ ಎ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x³ + 3x - 11 + 6 ಇಸ್ ವಾಟ್ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಡಿಗ್ರಿ ಆಫ್ ಎ ಪಾಲಿನೋಮಿಯಲ್ ಅಂತ ಕೇಳಿದಾಗ ಏನು ಮಾಡ್ತೀರಾ? ಕೊಟ್ಟಿರೋ ಅಂಥ ಪಾಲಿನೋಮಿಯಲಲ್ಲಿ ಇರ್ತಕ್ಕಂಥ ವೇರಿಯೇಬಲನ್ನು ಚೆಕ್ ಮಾಡ್ತೀರಾ. ಸೊ ಪಾಲಿನೋಮಿಯಲಲ್ಲಿ ಇನ್ವಾಲ್ವ್ ಆಗಿರುವಂತಹ ವೇರಿಯೇಬಲ್ನ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನು ಅನ್ನೋದನ್ನು ನೀವು ನೋಡ್ಕೋಬೇಕು. ಹೌದಾ? ಏನಿದೆ ಇಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್? ದಟ್ ಈಸ್ 3, ರೈಟ್? ಸೊ ಹಾಗಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಸೊಲ್ಯೂಷನ್. ಇಸ್ ದಿಸ್ ಕ್ಲಿಯರ್? ಓಕೆ, ಈಗ ನಮ್ಮ ಮುಂದಿನ ಪ್ರಶ್ನೆ, ಇನ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ a1x + b1y + c1 is equal to 0 and a2x + b2y + c2 is equal to 0 if a1/a2 is not equal to b1/b2. ಸೊ ನೀವೇನು ಮಾಡಬೇಕು? ಯಾವಾಗಲೂ ಈ ರೇಷಿಯೋಗಳನ್ನು ಕರೆಕ್ಟಾಗಿ ಕಲ್ತಿರಬೇಕು. ಪ್ಯಾರಲಲ್ ಲೈನ್ಸಿಗೆ ಯಾವ ರೀತಿ ರೇಷಿಯೋ ಇರುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಯಾವ ರೀತಿ ರೇಷಿಯೋ ಇರುತ್ತೆ, ಕೋಇನ್ಸಿಡೆಂಟ್ ಲೈನ್ಸಿಗೆ ಯಾವ ರೀತಿ ರೇಷಿಯೋ ಇರುತ್ತೆ, ಇದು ನಿಮಗೆ ಗೊತ್ತಿರಬೇಕು. ಅರ್ಥ ಮಾಡ್ಕೊಳ್ಳಿ. ಓಕೆ, ಹಾಗೆ ಯಾವ ಲೈನ್ಸಿಗೆ ಯಾವ ರೀತಿ ಸೊಲ್ಯೂಷನ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಯಾವಾಗ a1/a2 b1/b2ಗೆ ಈಕ್ವಲ್ ಇರೋದಿಲ್ವೋ ಏನಾಗುತ್ತೆ? ಎಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗುತ್ತೆ. ಸರಿ, ಲೈನ್ಸ್ ಇಂಟರ್ಸೆಕ್ಟ್ ಆಯಿತು ಅಂದರೆ ಸೊಲ್ಯೂಷನ್ ಎಷ್ಟು ಬರುತ್ತೆ? ಒಂದೇ ಬರುತ್ತೆ. ಯೂನಿಕ್ ಸೊಲ್ಯೂಷನ್ ಇರುತ್ತೆ, ಒಂದೇ ಸೊಲ್ಯೂಷನ್. ಹೌದಾ? ಸೊ ಎಲ್ಲಾದರೂ ಇದೆನಾ ಯೂನಿಕ್ ಸೊಲ್ಯೂಷನ್? ಎಸ್, ಈಕ್ವೇಷನ್ಸ್ ಹ್ಯಾವ್ ಯೂನಿಕ್ ಸೊಲ್ಯೂಷನ್ ಬಿಕಾಸ್ ಇದು ರೆಪ್ರೆಸೆಂಟ್ ಮಾಡೋದು ಇಂಟರ್ಸೆಕ್ಟಿಂಗ್ ಲೈನ್ಸನ್ನು. ಕ್ಲಿಯರ್ ಅಲ್ಲ? ಓಕೆ, ಈಗ ನಮ್ಮ ಮುಂದಿನ ಪ್ರಶ್ನೆ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ಎ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಈಸ್ ವಾಟ್? ಸೊ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಅಂತ ಬಂತು ಅಂದರೆ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹೈಯೆಸ್ಟ್ ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ಏನಿರುತ್ತಲ್ಲ, ದಟ್ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್. ಅಂದರೆ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ax² + bx + c. ಕರೆಕ್ಟಾ? ಸೊ ಈ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ನ ಹೈಯೆಸ್ಟ್ ಡಿಗ್ರಿ ಏನಪ್ಪ? ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನು? ದಟ್ ಈಸ್ 2. ಸೊ ದಟ್ ವಿಲ್ ಬಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ದಟ್ ಪರ್ಟಿಕ್ಯುಲರ್ ಪಾಲಿನೋಮಿಯಲ್. ನೆನ್ಪಿಟ್ಕೊಳ್ಳಿ. ಹೌದಾ? ಕ್ಯೂಬಿಕ್ ಪಾಲಿನೋಮಿಯಲಲ್ಲಿ ಹೈಯೆಸ್ಟ್ ಡಿಗ್ರಿ ಏನು? 3. ಹಾಗಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಎಷ್ಟಿರುತ್ತೆ? 3 ಇರುತ್ತೆ. ಅಂದರೆ ಡಿಗ್ರಿ ಆಫ್ ದ ಪಾಲಿನೋಮಿಯಲ್
highest degree of the polynomial will be equal to maximum number of zeros of that polynomial. ನೆನ್ಪಿಟ್ಕೊಳ್ಳಿ ಇದನ್ನು. ಡನ್. ಸೊ ಹಾಗಿದ್ರೆ ಕ್ವಾಡ್ರೆಟಿಕ್ ಅಂತ ಬಂದ ತಕ್ಷಣ ಅಫ್ಕೋರ್ಸ್ ಆಪ್ಷನ್ ಸಿ 2 is the right solution. Is this clear? ಓಕೆ, ನಮ್ಮ ಮುಂದಿನ ಪ್ರಶ್ನೆ. In the quadratic polynomial f of x is equal to x square minus 9x plus 20, the value of f of 0 is what? ಹೌದಾ? ಸೊ ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಎಫ್ ಆಫ್ 0 ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ 0 ಸ್ಕ್ವೇರ್ ಮೈನಸ್ 9 ಇಂಟು 0 ಪ್ಲಸ್ 20 ಏನು ಉಳಿಯುತ್ತಪ್ಪ ಇಲ್ಲಿ? ಏನು ಉಳಿಯುತ್ತೆ ಹೇಳ್ರಿ? 20ನೇ ಉಳಿಯೋದು. ಕರೆಕ್ಟಾ? ಇದಂತರೂ 0, ಇದೂ 0, ಉಳಿದಿದ್ದೇನು 20. ಎಂಥ 20? ಪ್ಲಸ್ 20 ಮೈನಸ್ 20 ಅದನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ. ಸೊ ಕರೆಕ್ಟಾಗಿ ಹಾಕಬೇಕು. ಯು ವಿಲ್ ಗೆಟ್ ಪ್ಲಸ್ 20. ಹೌದಾ? ಪ್ಲಸ್ 20 ನಿಮಗೆ ಉಳಿದಿರೋದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಸೊಲ್ಯೂಷನ್. ಡನ್. ಈಗ ನಮ್ಮ ಮುಂದಿನ ಪ್ರಶ್ನೆ. ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನೋಮಿಯಲ್ y is equal to p of x represented in the graph is. ಏನು ಕೇಳ್ತಿದ್ದಾರೆ? ನಂಬರ್ ಆಫ್ ಝೀರೋಸ್. ಹೌದಾ? ಎಷ್ಟಿದೆ? 1, 2, 3. ಕರೆಕ್ಟಾ? ನಂಬರ್ ಆಫ್ ಝೀರೋಸನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇರುವಂಥ ಗ್ರಾಫ್ ನಮ್ಮ ಎಕ್ಸ್ ಆ್ಯಕ್ಸಸ್ಸನ್ನು ಎಷ್ಟು ಬಾರಿ ಟಚ್ ಮಾಡಿದೆ, ಎಷ್ಟು ಬಾರಿ ಇಂಟರ್ಸೆಕ್ಟ್ ಮಾಡಿದೆ ಅನ್ನೋದ್ರ ಮೇಲೆ ನಂಬರ್ ಆಫ್ ಝೀರೋಸ್ ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ರೈಟ್. ಓಕೆ, ಆಲ್ ರೈಟ್. ಈಗ ನಮ್ಮ ಮುಂದಿನ ಪ್ರಶ್ನೆ. ದ ಪ್ರಾಡಕ್ಟ್ ಆಫ್ 2 consecutive positive integers is 30. The equation for this statement is what? ನೋಡಿ, ಪ್ರಾಡಕ್ಟ್ ಆಫ್ 2 consecutive positive integers ಅಂತ ಹೇಳ್ತಿದ್ದಾರೆ. ಕಾನ್ಸಿಕ್ಯೂಟಿವ್ ಅಂದರೆ ಏನು? ಈ ಪದದ ಅರ್ಥ ಏನು? ಒಂದಾದ ನಂತರ ಮತ್ತೊಂದು, ಅಂದರೆ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್. ಹೌದಾ? ಸೊ ಇಂಟೀಜರ್ಸಲ್ಲಿ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಅವ್ರು ಕೇಳ್ತಿರೋದು ಪಾಸಿಟಿವ್ ಇಂಟೀಜರ್. ಸೊ ಪಾಸಿಟಿವ್ ಇಂಟೀಜರ್ ಶುರು ಆಗೋದರಿಂದ 1, 2, 3, 4 ಇವೆಲ್ಲ ಕಾನ್ಸಿಕ್ಯೂಟಿವ್. ಒಂದಾದ್ಮೇಲೆ 2 ಬರುತ್ತೆ, 2 ಆದ್ಮೇಲೆ 3 ಬರುತ್ತೆ. ಹೌದಾ? ಕಂಟಿನ್ಯೂಸ್ ಇರುವಂಥ ನಂಬರ್ಸ್. ಸೊ ಈಗ ಇದನ್ನು ನಾವು ಈಕ್ವೇಷನಲ್ಲಿ ರೆಪ್ರೆಸೆಂಟ್ ಮಾಡೋದಾದರೆ ಹೇಗೆ ಅಂತ. ಈಗ ನೋಡಿ, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಅಂತ ಕೇಳ್ತಿದ್ದಾರೆ. ಹೌದಾ? ಸೊ if I take the first integer as x, what will be the second integer? Of course, x plus 1. Am I right? Correct? ಅಂದರೆ say for example x is equal to 1 ಅಂತ ತಗೊಂಡೆ ಅಂತ ಇಟ್ಕೊಳ್ಳಿ. x plus 1 ಏನಾಗುತ್ತೆ? 2 ಆಗುತ್ತೆ. Am I right? ಕರೆಕ್ಟ್ ಅಲ್ವಾ? ನೀವು ಏನಾದರೂ ತಗೊಳ್ರಿ x ವ್ಯಾಲ್ಯೂ. ಈಗ say for example x equal to 4 ತಗೊಂಡೆ ಅಂತ ಇಟ್ಕೊಳ್ಳಿ. What will be the next integer? ದ ವೆರಿ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಅಲ್ವಾ? ವೆರಿ ನೆಕ್ಸ್ಟ್ ಇಂಟೀಜರ್ ಏನಾಗುತ್ತೆ? 4 + 1 5 ಆಗುತ್ತೆ. ಅಂದರೆ ಕಂಟಿನ್ಯೂಯಸ್. ಹಾಗಿದ್ರೆ ಯಾವುದೇ ಇಂಟೀಜರನ್ನು ನೀವು ತೊಗೊಂಡ್ರೂ, ಕಾನ್ಸಿಕ್ಯೂಟಿವ್ ಇಂಟೀಜರನ್ನು ತೊಗೊಂಡ್ರೆ ಪಾಸಿಟಿವ್ ಇಂಟೀಜರ್ಸ್ನ, ಅದು ಈ ಫಾರ್ಮೆಟಲ್ಲೇ ಇರಬೇಕು. ತೊಗೊಂಡಿರೋ ನಂಬರಿಗೆ +1 ಆ್ಯಡ್ ಮಾಡಿದಾಗಲೇ ಮತ್ತೊಂದು ಇಂಟೀಜರ್, ವೆರಿ ನೆಕ್ಸ್ಟ್ ಇಂಟೀಜರ್ ಬರೋದು. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಈ 2 ಪಾಸಿಟಿವ್ ಇಂಟೀಜರ್ಗಳ ಪ್ರಾಡಕ್ಟ್ ಈಸ್ 30 ಅಂತ ಹೇಳ್ತಿದ್ದಾರೆ. ಅಂದರೆ x ಇಂಟು x + 1 ಈಸ್ ಈಕ್ವಲ್ ಟು 30. ಈ ರೀತಿ ಯಾವ ಆಪ್ಷನಲ್ಲಿದೆ ನೋಡ್ರಿ? ಸೊ ದಟ್ ಈಸ್ ಇನ್ ಆಪ್ಷನ್ ಡಿ. x ಇಂಟು x + 1 ಈಸ್ ಈಕ್ವಲ್ ಟು 30 ಈಸ್ ಇನ್ ಆಪ್ಷನ್ ಡಿ. ಡನ್. ಈಗ ನಮ್ಮ ಮುಂದಿನ ಪ್ರಶ್ನೆ. ದ ಕ್ವಾಡ್ರೆಟಿಕ್ ಇಕ್ವೇಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ವಾಟ್? ಸೊ ಇದರಲ್ಲಿ ಕ್ವಾಡ್ರೆಟಿಕ್ ಇಕ್ವೇಷನ್ ಯಾವುದು ನೋಡಿ? ಇಲ್ಲಂತೂ x³ ಇದೆ. ದಿಸ್ ಇಸ್ ನಾಟ್ ದ ಕ್ವಾಡ್ರೆಟಿಕ್. p of x is equal to x square plus 7x. Of course this is quadratic. ಆದರೆ ಇದು ಕ್ವಾಡ್ರೆಟಿಕ್ ಇಕ್ವೇಷನ್ ಅಲ್ಲ. ದಿಸ್ ಇಸ್ ಅ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ಹುಷಾರಾಗಿರ್ಬೇಕು ನಾವು. p of x ಬಂತು ಅಂದರೆ ಅದೇನು ರೆಪ್ರೆಸೆಂಟ್ ಮಾಡುತ್ತೆ? ಪಾಲಿನೋಮಿಯಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಿದ್ರೆ ದಿಸ್ ಇಸ್ ಅ ಪಾಲಿನೋಮಿಯಲ್, ನಾಟ್ ಇಕ್ವೇಷನ್. 3x is equal to 9. ಅಫ್ಕೋರ್ಸ್ ಇಲ್ಲಿ ಸ್ಕ್ವಯರೇ ಇಲ್ಲ. ಎಕ್ಸ್ ಸ್ಕ್ವಯರ್ ಎಲ್ಲಾದರೂ ಇದೆನಾ? ಇಲ್ಲ. ಸೊ ಹಾಗಿದ್ರೆ ದಿಸ್ ಇಸ್ ನಾಟ್ ಎ ಕ್ವಾಡ್ರೆಟಿಕ್ ಇಕ್ವೇಷನ್. ಇನ್ನು ಉಳಿದಿರೋದು ಇದು ಆಪ್ಷನ್ ಡಿ. x² + 3x + 4 is equal to 0 ಇಸ್ ದ ರೈಟ್ ಸೊಲ್ಯೂಷನ್. ಸೊ ನಿಮಗೆ ಕನ್ಫ್ಯೂಷನ್ ಬರೋದು ಇಲ್ಲಿ ಹಾಗೆ ಇಲ್ಲಿ, ಇವೆರಡರಲ್ಲಿ ಯಾವುದು ಅಂತ. ಸೊ ಕ್ಲಾರಿಟಿ ನಿಮಗೆ ಇರಬೇಕು. ಕ್ಲಾರಿಟಿ ಯಾವಾಗಿರುತ್ತೆ ಅಂದರೆ ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಾದಾಗ. ಇದು ಪಾಲಿನೋಮಿಯಲ್ಲು, ಇದು ಈಕ್ವೇಷನ್ ಅನ್ನೋ ಡಿಫ್ರೆನ್ಸ್ ನಿಮಗೆ ಗೊತ್ತಿದ್ದಾಗ ತಪ್ಪಾಗೋದಿಲ್ಲ. ಡನ್. ಓಕೆ. ಸೊ ಈಗ ನಮ್ಮ ಮುಂದಿನ
ಪ್ರಶ್ನೆ. The constant obtained when the quadratic equation 5x square is equal to 2 into 2x plus 3 is written in the standard form. ಏನಂತ ಕೇಳ್ತಿದ್ದಾರೆ, ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದಾಗ ಅಲ್ಲಿ ಬರುವಂಥ ಕಾನ್ಸ್ಟೆಂಟ್ ಯಾವುದು? ಈಗ ax square plus bx plus c is equal to 0. This is the standard form of the quadratic equation. ಇದರಲ್ಲಿ ಕಾನ್ಸ್ಟೆಂಟ್ ಯಾವುದಪ್ಪ? ಸಿ ತಾನೆ, ಕರೆಕ್ಟ್ ತಾನೆ? ಓಕೆ, ಈ ಸಿ ಜಾಗದಲ್ಲಿ ಏನು ಬರುತ್ತೆ? ಇದನ್ನು ನಾವು ಈ ಫಾರ್ಮಲ್ಲಿ ಬರೆದಾಗ ಸಿ ಜಾಗದಲ್ಲಿ ಏನು ಬರುತ್ತೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್ 5x ಸ್ಕ್ವಯರ್ ಇದೆ ಇಸ್ ಈಕ್ವಲ್ ಟು 2 ಇಂಟು 2x ಪ್ಲಸ್ 3. ಸೊ 5x ಸ್ಕ್ವಯರ್ ಇಸ್ ಈಕ್ವಲ್ ಟು 2 ಇಂಟು 2x ಅಂದರೆ 4x, 2 ಇಂಟು 3 ಅಂದರೆ 6. ಕರೆಕ್ಟಾ? ಈಗ ನಾನೇನು ಮಾಡ್ತೀನಿ, ಈ ಎರಡೂ ಟರ್ಮನ್ನು LHSಗೆ ತೊಗೊಂಡು ಹೋಗ್ತೀನಿ. 5x ಸ್ಕ್ವಯರ್ ಮೈನಸ್ 4x ಮೈನಸ್ 6 ಇಸ್ ಈಕ್ವಲ್ ಟು 0. ಹಾಗಿದ್ರೆ ನಿಮಗೆ ಈಗ ಕಾನ್ಸ್ಟೆಂಟ್ ಜಾಗದಲ್ಲಿ ಬಂದಿರೋ ವ್ಯಾಲ್ಯೂ ಏನು? -6. ಹಾಗಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಸೊಲ್ಯೂಷನ್. +6 ಅಲ್ಲ, -6. ಓಕೆ, ಸೈನ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಬರೋದು 6, ಆದರೆ ಇದು -6 ಆಗಿದೆ, +6 ಅಲ್ಲ. ನೀವು +6 ಅಂತ ಹಾಕಿದರೆ ಮಾರ್ಕ್ ಹೋಗುತ್ತೆ. ಓಕೆ, ಸೊ ಬಿ ಕೇರ್ಫುಲ್. ಈಗ ನಮ್ಮ ಮುಂದಿನ ಪ್ರಶ್ನೆ, ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಅರಿಥ್ಮೆಟಿಕ್ ಪ್ರೋಗ್ರೆಷನ್ -7, -9, -11 ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ತುಂಬ ಸಿಂಪಲ್. ಸೊ A2 ಮೈನಸ್ A1 ಅಲ್ವಾ ಕಾಮನ್ ಡಿಫ್ರೆನ್ಸ್? -9 ಮೈನಸ್ ಆಫ್ -7, ದಟ್ ಈಸ್ -9. ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್. ಸೊ -9 + 7 ವಿಲ್ ಬಿ ಈಕ್ವಲ್ ಟು -2. ಹಾಗಿದ್ರೆ -2 ಎಲ್ಲಿದೆ ನೋಡ್ರಿ? ಆಪ್ಷನ್ ಬಿ ಯಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಸೊಲ್ಯೂಷನ್. ಸೊ x ಇಂಟು x ಪ್ಲಸ್ 2 ಇಸ್ ಈಕ್ವಲ್ ಟು 6. ದಿಸ್ ಇಸ್ ಅ ವಿಚ್ ಇಕ್ವೇಷನ್ ಅಂತ ಕೇಳ್ತಿದ್ದಾರೆ. ಸೊ ಹಾಗಿದ್ರೆ ಇದು ಯಾವ ಇಕ್ವೇಷನ್ ಆಗುತ್ತೆ? x ಇಂಟು x ಪ್ಲಸ್ 2 ಇಸ್ ಈಕ್ವಲ್ ಟು 6. x ಇಂಟು x ಅಂದರೆ x ಸ್ಕ್ವಯರ್, x ಇಂಟು 2 ಅಂದರೆ 2x. 6 ಈ ಕಡೆ ಶಿಫ್ಟ್ ಮಾಡಿದರೆ -6 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಹೌದಾ? ಸೊ ಹಾಗಿದ್ರೆ ಏನಾಯ್ತಿದು? ಕ್ವಾಡ್ರೆಟಿಕ್ ಇಕ್ವೇಷನ್ ಆಯಿತು, ರೈಟ್? ಸೊ ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯಿತು? ಆಪ್ಷನ್ ಬಿ ಇಸ್ ದ ರೈಟ್ ಸೊಲ್ಯೂಷನ್. ದಿಸ್ ಇಸ್ ಕ್ವಾಡ್ರೆಟಿಕ್ ಇಕ್ವೇಷನ್, ನಾಟ್ ಎ ಪಾಲಿನೋಮಿಯಲ್. ಪಿ ಆಫ್ ಎಕ್ಸ್ ಅಂತ ಎಲ್ಲೂ ಇಲ್ಲ. ಓಕೆ, ಡನ್. ಈಗ ನಮ್ಮ ಮುಂದಿನ ಪ್ರಶ್ನೆ, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರೆಟಿಕ್ ಇಕ್ವೇಷನ್ 2x ಸ್ಕ್ವಯರ್ ಇಸ್ ಈಕ್ವಲ್ ಟು 3x ಮೈನಸ್ 5 ಇಸ್ ವಾಟ್ ಅಂತ ಕೇಳ್ತಿದ್ದಾರೆ. ತುಂಬ ಸಿಂಪಲ್. 2x ಸ್ಕ್ವಯರ್, 3x ಅನ್ನು ಈ ಕಡೆ ತೊಗೊಂಬಂದರೆ -3x, -5 ಅನ್ನು ಈ ಕಡೆ ತಂದರೆ +5 ವಿಚ್ ಇಸ್ ಈಕ್ವಲ್ ಟು 0. ಡನ್. ಸೊ ಹಾಗಿದ್ರೆ 2x ಸ್ಕ್ವಯರ್ -3x + 5 ಇಸ್ ಈಕ್ವಲ್ ಟು 0 ಎಲ್ಲಿದೆ? ಆಪ್ಷನ್ ಡಿ ಯಲ್ಲಿ ಇದೆ. ಹೌದಾ? 2x ಸ್ಕ್ವಯರ್ -3x + 5 ಇಸ್ ಈಕ್ವಲ್ ಟು 0. ಡನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಇಫ್ ದ nth ಟರ್ಮ್ ಆಫ್ ಎನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್ ದಿಸ್ ಮಚ್, ದೆನ್ ದ 9th ಟರ್ಮ್ ಈಸ್ ವಾಟ್? ತುಂಬಾ ಸಿಂಪಲ್. ಕೊಟ್ಟಿರುವಂತಹ ಈ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಏನಿದೆ ಅಲ್ಲ, ದಟ್ ಈಸ್ an ಇಸ್ ಈಕ್ವಲ್ ಟು 3n ಮೈನಸ್ 2. ಇಲ್ಲಿ ನಾವು n ಇಸ್ ಈಕ್ವಲ್ ಟು 9 ಹಾಕಿಬಿಟ್ರೆ 9th ಟರ್ಮ್ ಬರುತ್ತೆ. 3 ಇಂಟು 9 ಮೈನಸ್ 2. ಸೊ 3 9s are 27 ಮೈನಸ್ 2. ಸೊ 27 ಮೈನಸ್ 2 ಅಂದರೆ 25 ಬರುತ್ತೆ. ಎಲ್ಲಿದೆ 25? ಆಪ್ಷನ್ ಡಿ ಯಲ್ಲಿ ಇದೆ. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಡನ್. ಈಗ ನಮ್ಮ ಮುಂದಿನ ಪ್ರಶ್ನೆ, ಅಗೇನ್ ಸೇಮ್ ಕೈಂಡ್ ಆಫ್ ಕ್ವಶನ್ ಇದೆ. ಇಫ್ ದ nth ಟರ್ಮ್ ಆಫ್ ಎನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್ an ಇಸ್ ಈಕ್ವಲ್ ಟು 24 ಮೈನಸ್ 3n, ಹಾಗಿದ್ರೆ ಸೆಕೆಂಡ್ ಟರ್ಮ್ ಏನಾಗುತ್ತೆ? a2 ಇಸ್ ಈಕ್ವಲ್ ಟು 24 ಮೈನಸ್ 3 ಇಂಟು 2. ಸೊ 24 ಮೈನಸ್ 6 ವಿಲ್ ಬಿ ಈಕ್ವಲ್ ಟು 18. ಕರೆಕ್ಟಾ? ಸೊ ಎಲ್ಲಿದೆ 18? ಎಲ್ಲಿದೆ? ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಸೊಲ್ಯೂಷನ್. ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಲೈಯಿಂಗ್ ಆನ್ ಎಕ್ಸ್ ಆಕ್ಸಿಸ್ ಆರ್. ನೋಡಿ, ಯಾವುದೇ ಪಾಯಿಂಟ್ ಎಕ್ಸ್ ಆಕ್ಸಿಸ್ನ ಮೇಲೆ ಇದೆ ಅಂದರೆ ಆ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಏನಾಗಿರುತ್ತೆ? ಏನಾದರೂ ಇರಲಿ ಕೋಆರ್ಡಿನೇಟ್ಸ್, ಆದರೆ ಒಂದು ವಿಷಯ ಗೊತ್ತಿರಬೇಕು. ಅದೇನಪ್ಪ ಅಂದರೆ ಇಲ್ಲಿ ವೈ ಕೋಆರ್ಡಿನೇಟ್ 0 ಇರುತ್ತೆ. ಯಾವುದಾದ್ರೂ ಕೋಆರ್ಡಿನೇಟ್ ತೊಗೋಬೋದು ನೀವು ಎಕ್ಸಿಗೆ, ಆದರೆ ವೈ ಯಾವಾಗಲೂ 0ನೇ. ಸೊ ಹಾಗಿದ್ರೆ x, 0. ಹೌದಾ? x, 0 ಎಲ್ಲಿದೆ? ಆಪ್ಷನ್ ಎ ಅಲ್ಲಿ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಸೊಲ್ಯೂಷನ್.
ಡನ್. ಓಕೆ, ಈಗ ನಮ್ಮ ಮುಂದಿನ ಪ್ರಶ್ನೆ. ಡಿ ಆ್ಯಂಡ್ ಇ ಆರ್ ದ ಪಾಯಿಂಟ್ಸ್ ಆನ್ ಸೈಡ್ಸ್ ಎ ಬಿ ಆ್ಯಂಡ್ ಎ ಸಿ ಆಫ್ ಟ್ರಯಾಂಗಲ್ ಎ ಬಿ ಸಿ. If D is parallel to BC, AD is equal to 2, BD is equal to 3 and BC is equal to 7.5 centimeter. ಹಾಗಿದ್ರೆ ಲೆಂತ್ ಆಫ್ ಡಿ ಇ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈ ಒಂದು ಟ್ರಯಾಂಗಲನ್ನು ಮತ್ತೊಮ್ಮೆ ಇಲ್ಲಿ ಬರೀತೀನಿ ನೋಡಿ. ಸೊ ಏನಿದೆ, ಎ ಹೌದಾ, ಬಿ ಸಿ ಇದೆ. ಸೊ ಸೈಡ್ ಎ ಸಿಯಲ್ಲಿ ಪಾಯಿಂಟ್ ಇ ಇದೆ, ಸೈಡ್ ಎ ಬಿಯಲ್ಲಿ ಪಾಯಿಂಟ್ ಡಿ ಇದೆ. ಡನ್. ಇವೆರಡನ್ನ ಜಾಯಿನ್ ಮಾಡೋಣ. ಕ್ಲಿಯರಾ ಇದು? ಸರಿ, ಈಗ ನೋಡಿ ಲಿಸನ್, ನಮಗೆ ಕೇಳ್ತಿರೋದು ಡಿ ಇ ವ್ಯಾಲ್ಯೂ ಎಷ್ಟು ಅಂತ. ಡಿ ಇ ಪ್ಯಾರಲಲ್ ಲೈನ್ ಏನಿದೆ ಅಲ್ಲ ಅದರ ವ್ಯಾಲ್ಯೂ ಎಷ್ಟು ಅಂತ ಹೆಂಗೆ ಫೈಂಡ್ ಔಟ್ ಮಾಡೋದು? ಈಗ ಈ ಒಂದು ಸೈಡ್ ಆಗಿದ್ರೆ, ಈ ಸೈಡಲ್ಲೋ ಇರ್ತಕ್ಕಂಥ ಈ ಒಂದು ಪಾರ್ಟ್ ಆಫ್ ದ ಸೈಡ್ ಆಗಿದ್ದಿದ್ರೆ ನಾವು ಡೈರೆಕ್ಟಾಗಿ ಈ ಒಂದು ಥೇಲ್ಸ್ ಥಿಯರಮನ್ನು ಅಪ್ಲೈ ಮಾಡ್ಕೊಳ್ತಿದ್ವಿ. ಆದರೆ ನಮಗೆ ಕೇಳ್ತಿರೋದು ಇಲ್ಲಿ ಮಧ್ಯೆ ಇರೋವಂಥ ಪ್ಯಾರಲಲ್ ಲೈನ್. ಏನು ಮಾಡೋದು? ಇವಾಗ ಈ ರೀತಿ ಪ್ರಶ್ನೆಗಳು ನಿಮಗೆ ಬಂದಾಗ ನೆನ್ಪಿಟ್ಕೊಂಡ್ಬಿಡ್ರಿ, ಯು ಶುಡ್ ಗೋ ಥ್ರೂ ವಿತ್ ದ ಸಿಮಿಲಾರಿಟಿ ಕ್ರೈಟೀರಿಯಾ. ಅಂದರೆ ಈ ರೀತಿ ಪ್ರಶ್ನೆಯನ್ನು ಸಾಲ್ವ್ ಮಾಡಲಿಕ್ಕೆ ಸಿಮಿಲಾರಿಟಿ ಕ್ರೈಟೀರಿಯಾ ಹೆಲ್ಪ್ ಮಾಡುತ್ತೆ. ಅಂದರೆ ಸಿಮಿಲಾರಿಟಿ ಕ್ರೈಟೀರಿಯಾ ಅಂದರೆ ಏನರ್ಥ ಅಂದರೆ, ಎರಡೂ ಟ್ರಯಾಂಗಲ್ಸ್ಗಳು ಸಿಮಿಲರ್ ಅಂತ ನೀವು ಪ್ರೂವ್ ಮಾಡಿಕೊಂಡಾಗ ದೆನ್ ಓನ್ಲಿ ವಿ ಶಲ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಡಿ ಇ. ಅರ್ಥ ಆಗ್ತಿದೆನಾ? ಸೊ ಈಗ ಸಿಮಿಲಾರಿಟಿ ಕ್ರೈಟೀರಿಯಾ ಅನ್ನೋದಕ್ಕಿಂತ ಮತ್ತೊಂದು ವಿಷಯ ನಾನು ಹೇಳೋದೇನಪ್ಪ ಅಂದರೆ, ಬೇಸಿಕ್ ಕ್ರೈಟೀರಿಯಾ ನಿಮಗೆ ಗೊತ್ತಿರಬೇಕು. ಆ ಬೇಸಿಕ್ ಕ್ರೈಟೀರಿಯಾ ಇದ್ಯಾವುದು? ಸೊ ನೋಡಿ, ನಮಗೆ ಇಲ್ಲಿ ತುಂಬಾ ಹೆಲ್ಪ್ ಮಾಡುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ, ದಟ್ ಈಸ್ ಪ್ಯಾರಲಲ್ ಲೈನ್ಸ್. ಆ ಪ್ಯಾರಲಲ್ ಲೈನ್ಸಲ್ಲಿ ಫಾರ್ಮ್ ಆಗುವಂಥ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಅಂದರೆ ಪ್ರಶ್ನೆಯಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದರೆ ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ. ಹೌದಾ? ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ. ಸೊ ಡಿ ಇ ಹಾಗೆ ಬಿ ಸಿಗಳು ಪ್ಯಾರಲಲ್ ಆಗಿದೆ. ಹಾಗೆ ಈ ಎರಡೂ ಪ್ಯಾರಲಲ್ ಲೈನನ್ನು ಇಲ್ಲಿ ಟ್ರಾನ್ಸ್ವರ್ಸಲ್ ನೋಡಿ, ಈ ರೀತಿ ಲೈನ್ಗಳು ಪ್ಯಾರಲಲ್ ಆಗಿತ್ತು ಅಂದರೆ ಅದ್ರ ಮೇಲೆ ಮತ್ತೊಂದು ಲೈನ್ ಹೋಯಿತು ಅಂದರೆ, ಎರಡಕ್ಕೂ ಇಂಟರ್ಸೆಕ್ಟ್ ಮಾಡ್ಕೊಂಡು ಹೋಯಿತು ಅಂದರೆ ಅಲ್ಲೇನಾಗುತ್ತೆ, ಟ್ರಾನ್ಸ್ವರ್ಸಲ್ ಆಗಿ ಈ ಒಂದು ಲೈನ್ ಫಾರ್ಮ್ ಆಗುತ್ತೆ. ಹೌದಾ? ಯಾವಾಗ ಪ್ಯಾರಲಲ್ ಲೈನ್ನ ಮೇಲೆ ಟ್ರಾನ್ಸ್ವರ್ಸಲ್ ಬರುತ್ತೋ ಅಲ್ಲಿ ಅಫ್ಕೋರ್ಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಬರ್ತವೆ, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಬರ್ತವೆ. ನಾವು ಇಲ್ಲಿ ಉಪಯೋಗಿಸೋದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ಗಳನ್ನು. ಹೌದಾ? ಸೊ ಈ ಎರಡೂ ಪ್ಯಾರಲಲ್ ಲೈನ್ನ ಮೇಲೆ ಇಲ್ಲೊಂದು ಟ್ರಾನ್ಸ್ವರ್ಸಲ್ ಹೋಗಿದೆ. ಹಾಗಿದ್ರೆ ದಿಸ್ ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ. ಯಾಕೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಆ್ಯಂಗಲ್ ಇ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಯಾಕೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಓಕೆ, ಸೊ ಲೆಟ್ ಮೀ ಕನ್ಸಿಡರ್ ಟೂ ಟ್ರಯಾಂಗಲ್ಸ್. ಯಾವ್ದ್ಯಾವುದು? ಟ್ರಯಾಂಗಲ್ ಎ ಡಿ ಇ ಹಾಗೆ ಟ್ರಯಾಂಗಲ್ ಎ ಬಿ ಸಿ. ಈ ಎರಡೂ ಟ್ರಯಾಂಗಲ್ಗಳಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ಇವಾಗ ನೋಡೋಣ. ನೋಡಿ, ಆ್ಯಂಗಲ್ ಎ ಎರಡೂ ಟ್ರಯಾಂಗಲ್ಗಳಲ್ಲೂ ಇದೆ. ಆಮ್ ಐ ರೈಟ್? ಹೌದು. ಸೊ ಆ್ಯಂಗಲ್ ಡಿ ಇನ್ ಟ್ರಯಾಂಗಲ್ ಎ ಡಿ ಇ ಹಾಗೆ ಆ್ಯಂಗಲ್ ಬಿ ಇನ್ ಟ್ರಯಾಂಗಲ್ ಎ ಬಿ ಸಿ ಒಂದಕ್ಕೊಂದು ಈಕ್ವಲ್. ಹೌದಾ? ಹಾಗೆ ಆ್ಯಂಗಲ್ ಇ, ಆ್ಯಂಗಲ್ ಸಿ ಒಂದಕ್ಕೊಂದು ಈಕ್ವಲ್. ಹೌದಾ? ಹೆಂಗೆ? ಬಿಕಾಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಹಾಗಾಗಿ ರೈಟ್. ಸೊ ಹಾಗಿದ್ರೆ ಈ ಒಂದು ಆ್ಯಂಗಲ್ ಕ್ರೈಟೀರಿಯಾ, ಎ ಕ್ರೈಟೀರಿಯಾದಿಂದ ನಾನು ಹೇಳ್ಬೋದು ಏನಂತ, ಈ ಎರಡೂ ಟ್ರಯಾಂಗಲ್ಸ್ಗಳು ಈಗ ಸಿಮಿಲರ್ ಅಂತ. ಹೌದಾ? ಸೊ ಯಾವಾಗ ಸಿಮಿಲರ್ ಆಗುತ್ತೋ ಇವುಗಳ ರೇಷಿಯೋ, ಸೈಡ್ಸ್ಗಳ ರೇಷಿಯೋ ಏನಾಗುತ್ತೆ, ಪ್ರೊಪೋರ್ಷನಲ್ ಆಗಿ ಇರುತ್ತೆ. ಅಂದರೆ ನೋಡಿ, ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಬೈ ಬಿ ಸಿ. ಡಿ ಇ ಬೈ ಬಿ ಸಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ. ಕ್ಲಿಯರಾ? ಓಕೆ, ಎಸ್. ನಮಗೆ ಬೇಕಾಗಿರೋದೇನೀಗ, ವಿ ನೀಡ್ ಡಿ ಇ. ಹೌದಾ? ಡಿ ಇ. ಸರಿ. ಏನೇನು ಕೊಟ್ಟಿದ್ದಾರೆ, ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಎ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಗೆ ಬಿ ಡಿ ಕೊಟ್ಟಿದ್ದಾರೆ, ಸರಿ, ಬಿ ಸಿ ಕೊಟ್ಟಿದ್ದಾರೆ. ಆದರೆ ಎ ಬಿ ಕೊಟ್ಟಿಲ್ವಲ್ಲ ಮ್ಯಾಮ್, ಏನು ಮಾಡ್ತೀರಾ? ಹೌದಾ? ಎ ಬಿ ಕೊಟ್ಟಿಲ್ಲ. ಆದರೆ
ಎ ಬಿ ಬರಬೇಕಂದ್ರೆ ವಿ ನೀಡ್ ಎ ಡಿ ಆ್ಯಂಡ್ ಡಿ ಬಿ ಎರಡೂ ಇದೆನಾ ನೋಡ್ಕೊಳ್ರಿ. ಡು ವಿ ಹ್ಯಾವ್ ಎ ಡಿ? ಎಸ್, ವಿ ಹ್ಯಾವ್ ಎ ಡಿ. ವಿ ಹ್ಯಾವ್ ಎ ಡಿ. ವಾಟ್ ಅಬೌಟ್ ಡಿ ಬಿ ಅಥವಾ ಬಿ ಡಿ? ಅದನ್ನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ 3 ಸೆಂಟಿಮೀಟರ್ ಅಂತ. ಇದು 3, ಇದು 2. ಕರೆಕ್ಟಾ? ಹಾಗಿದ್ರೆ ಇವೆರಡನ್ನು ಆ್ಯಡ್ ಮಾಡಿಬಿಟ್ರೆ ಎ ಬಿನೂ ಸಿಕ್ಕಿಬಿಡುತ್ತೆ. ಹಾಗಿದ್ರೆ ಇವು 3 ಇದೆ, ಇದೊಂದೇ ಫೈಂಡ್ ಔಟ್ ಮಾಡಬೇಕು. ಕಷ್ಟನಾ ಇದು? ಖಂಡಿತ ಕಷ್ಟ ಅಲ್ಲ. ಸೊ ಲೆಟ್ ಮೀ ಚೂಸ್ ದಿಸ್ ರೇಷಿಯೋ. ದಟ್ ಈಸ್ AD by AB is equal to DE divided by BC. ಹೌದಾ? DE divided by BC. What is AD here? That is 2 centimeter. ಹೌದಾ? What is AB here? AB ಅಂದರೆ ಎಷ್ಟು? 3 + 2 5 centimeter. ಹೌದಾ? ಹಾಂ. What is DE here? ಅದನ್ನೇ ಫೈಂಡ್ ಔಟ್ ಮಾಡಬೇಕು. What is BC here? ಎಲ್ಲಿದೆ BC? BC ಕೊಟ್ಟಿದ್ದಾರೆ 7.5 ಅಂತ. ಹಾಂ, ಈಗೇನು ಮಾಡ್ತೀರಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. 7.5 × 2 ಮಾಡಿರಿ, ಎಷ್ಟು ಬರುತ್ತೆ? 15 ಬರುತ್ತೆ. 5 × DE ಮಾಡಿರಿ. ಓಕೆ, ಸೊ ಹಾಗಿದ್ರೆ DE ಹಾಗೆ ಇಟ್ಬಿಡೋಣ. 15 ಡಿವೈಡೆಡ್ ಬೈ 5 ಮಾಡೋಣ. ಸೊ 5 1s 5 3s 15. ಸೊ DE ವಿಲ್ ಬಿ ಈಕ್ವಲ್ ಟು 3 ಸೆಂಟಿಮೀಟರ್. ಹಾಗಿದ್ರೆ DE ವ್ಯಾಲ್ಯೂ ಎಷ್ಟಿದೆ? That is 3 centimeter. Option B is the right solution. Option B is the right solution. Is this clear? Okay. ಈಗ ನಮ್ಮ ಮುಂದಿನ ಪ್ರಶ್ನೆ. The distance of the point 3, -4 from the x-axis is how much? ನೋಡಿ, ನಮಗೆ the distance of the point 3, -4. X is positive, Y is negative. ಅಂದರೆ ಪಾಯಿಂಟ್ ಸಮ್ವೇರ್ ಇಲ್ಲಿ ಬರುತ್ತೆ. 3, -4. ಹೌದಾ? ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್, ವೈ ಕೋಆರ್ಡಿನೇಟ್ ನೆಗೆಟಿವ್ ಅಂದರೆ 4th ಕ್ವಾಡ್ರೆಂಟ್. ಹೌದಾ? ಓಕೆ, ಸಮ್ವೇರ್ ಪಾಯಿಂಟ್ ಇಲ್ಲಿ ಬರುತ್ತೆ ಅಂತ ಇಲ್ಲಿ ತೊಗೊಂಡಿದೆ ಅಪ್ರಾಕ್ಸಿಮೇಟ್ ಆಗಿ. ಓಕೆ, ಸರಿ. ಈಗ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಎಕ್ಸ್ ಆಕ್ಸಿಸ್ ಕೇಳ್ತಿದ್ದಾರೆ ನೋಡಿ. ಎಕ್ಸ್ ಆಕ್ಸಿಸ್ಸಿಂದ ಇಲ್ಲಿ ತನಕ ಎಷ್ಟಿದೆ ಡಿಸ್ಟೆನ್ಸು? ಹೌ ಮಚ್ ಇಟ್ ಈಸ್? ಇದು ನೀವು ಕನ್ಫ್ಯೂಸ್ ಆಗದೆ ಕರೆಕ್ಟಾಗಿ ಬರೀಬೇಕು. ಅರ್ಥ ಆಗ್ತಿದೆನಾ? ಸೊ ದಿಸ್ ಇಸ್ ಬೇಸಿಕಲಿ 3, ದಿಸ್ ಇಸ್ ಬೇಸಿಕಲಿ -4. ಎರಡೂ 3 ಹಾಗೆ -4 ಇಂಟರ್ಸೆಕ್ಟ್ ಆಗುವಂಥ ಕಾಮನ್ ಪಾಯಿಂಟ್ ಇದು. ಹಾಗಾಗಿ ಇಲ್ಲಿ ಬರೆದಿದ್ದೀನಿ 3, -4 ಅಂತ. ಹೌದಾ? ಸೊ ಈಗ ನನಗೆ ಹೇಳಿ, ಇಲ್ಲಿಂದ ಇಲ್ಲಿ ತನಕ ಡಿಸ್ಟೆನ್ಸ್ ಎಷ್ಟಿದೆ? What is the distance here? So that is basically 4 units. Huh? Ma'am, -4 ಅಲ್ಲ. They are asking for the distance. ಅರ್ಥ ಮಾಡ್ಕೊಳ್ಳಿ, ಡಿಸ್ಟೆನ್ಸ್ ಯಾವಾಗಲೂ ನಾವು ನೆಗೆಟಿವ್ ಆಗಿ ಹೇಳೋದಿಲ್ಲ. ಡಿಸ್ಟೆನ್ಸ್ ಶುಡ್ ಬಿ ಆಲ್ವೇಸ್ ಪಾಸಿಟಿವ್. ಸೊ ಹಾಗಿದ್ರೆ ಇಲ್ಲಿಂದ ಇಲ್ಲಿ ತನಕ ಎಷ್ಟಿದೆ ಯೂನಿಟ್ಸು ಅಂದರೆ ದಟ್ ಈಸ್ ಅಫ್ಕೋರ್ಸ್ ನೆಗೆಟಿವ್ ಕೋಆರ್ಡಿನೇಟೇ ಬರುತ್ತೆ. ಐ ಅಗ್ರಿ, ದಿಸ್ ಇಸ್ ನೆಗೆಟಿವ್ ಕೋಆರ್ಡಿನೇಟ್. ಐ ಟೋಟಲಿ ಅಗ್ರಿ. ಆದರೆ ಅವ್ರು ಕೇಳ್ತಿರೋದು ಕೋಆರ್ಡಿನೇಟ್ ಅಲ್ಲ. ಹೌದಾ? ವಾಟ್ ಈಸ್ ವೈ ಕೋಆರ್ಡಿನೇಟ್ ಅಂತ ಕೇಳಿದ್ರೆ -4 ಅಂತ ಹಾಕ್ತಿದ್ರಿ. ಡಿಸ್ಟೆನ್ಸ್ ಅಂತ ಕೇಳಿದಾಗ ನೆನ್ಪಿಟ್ಕೊಂಡ್ಬಿಡ್ರಿ, ಡಿಸ್ಟೆನ್ಸ್ ಶುಡ್ ಬಿ ಆಲ್ವೇಸ್ ಪಾಸಿಟಿವ್ ಇರ್ರೆಸ್ಪೆಕ್ಟಿವ್ ಆಫ್ ದ ಆಕ್ಸಿಸ್. ಐದರ್ ಇಟ್ ಈಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಆರ್ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಆರ್ ನೆಗೆಟಿವ್ ವೈ ಆಕ್ಸಿಸ್, ಯಾವುದಾದ್ರೂ ಇರಲಿ. ಡಿಸ್ಟೆನ್ಸ್ ಅಂತ ಬಂದಾಗ ಟೇಕ್ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್. ಡನ್. ಸರಿ, ಹಾಗಿದ್ರೆ ಇಲ್ಲಿಂದ ಇಲ್ಲಿ ತನಕ ಎಷ್ಟಿದೆ ಅಪ್ಪ ಡಿಸ್ಟೆನ್ಸು? -4 ಇದೆ. ಕರೆಕ್ಟಾ? ಇಲ್ಲ, +4. ಓಕೆ, ಎಸ್. ಸೊ ಇದು ನೆಗೆಟಿವ್ ವೈ ಆಕ್ಸಿಸ್ ಆಗಿರೋದ್ರಿಂದ ನೆಗೆಟಿವ್ ಸೈನ್ ಇದೆ ಬಿಟ್ಟರೆ ಡಿಸ್ಟೆನ್ಸ್ ಶುಡ್ ಬಿ ಪಾಸಿಟಿವ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P of x, y ಫ್ರಮ್ ದ ಒರಿಜಿನ್ ಈಸ್. ನೋಡಿ, ಪಾಯಿಂಟ್ P of x, y ಇದೆ. ಹೌದಾ? ಫ್ರಮ್ ದ ಒರಿಜಿನ್ ಅಂತೆ. ಫ್ರಮ್ ದ ಒರಿಜಿನ್. ಹಾಗಿದ್ರೆ ಇದರ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಫ್ರಮ್ ದ ಒರಿಜಿನ್ ಇಟ್ಸ್ ಡಿಸ್ಟೆನ್ಸ್ ವಿಲ್ ಬಿ ವಾಟ್? ಸೊ ದಟ್ ಈಸ್ OP ವಿಲ್ ಬಿ ಈಕ್ವಲ್ ಟು x -0 ಅಂದರೆ x2 y2 x1 y1 ಅಂತ ಕನ್ಸಿಡರ್ ಮಾಡಿರಿ. x1 y1 x2 y2. x -0 ಹೋಲ್ ಸ್ಕ್ವೇರ್ ಅಂದರೆ x ಸ್ಕ್ವೇರೇ ಆಗುತ್ತೆ, ಪ್ಲಸ್ y -0 ಹೋಲ್ ಸ್ಕ್ವೇರ್ ಅಂದರೆ y ಸ್ಕ್ವೇರ್ ಆಗುತ್ತೆ. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟಪ್ಪ ಇಲ್ಲಿ? √x² + y² ಆಪ್ಷನ್ ಡಿ ಇಸ್ ದ ರೈಟ್ ಸೊಲ್ಯೂಷನ್. ಡನ್. ಸರಿ,
ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 5/13 ದೆನ್ ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ಥೀಟಾ ಈಸ್ ವಾಟ್? ತುಂಬ ಸಿಂಪಲ್, ಇದ್ರ ಉಲ್ಟಾ ನಮ್ಮ ಕೊಸಿಕೆಂಟ್ ಥೀಟಾ. ಹೌದಾ? ಸೈನ್ ಥೀಟಾದ ರೆಸಿಪ್ರೋಕಲ್ ತಾನೇ ಕೊಸಿಕೆಂಟು, ರೈಟ್? ಸೊ ಹಾಗಿದ್ರೆ 5/13 ರೆಸಿಪ್ರೋಕಲ್ ಏನಾಗುತ್ತೆ? 13/5. ಆಪ್ಷನ್ ಎ ಇಸ್ ದ ರೈಟ್ ಸೊಲ್ಯೂಷನ್. ಆಪ್ಷನ್ ಎ ಇಸ್ ದ ರೈಟ್ ಸೊಲ್ಯೂಷನ್. ಇಸ್ ದಿಸ್ ಕ್ಲಿಯರ್? ಓಕೆ, ಈಗ ನಮ್ಮ ಮುಂದಿನ ಪ್ರಶ್ನೆ, ಇಫ್ ಆಂಗಲ್ ಎ ಇಸ್ ಈಕ್ವಲ್ ಟು 30 ಡಿಗ್ರಿ ದೆನ್ ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ ಎ ಇಸ್ ವಾಟ್? ನೋಡಿ, ಸೈನ್ ಸ್ಕ್ವೇರ್ ಎ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದರೆ ಸೈನ್ ಸ್ಕ್ವಯರ್ ಆಫ್ 30 ಡಿಗ್ರಿ. ಹೌದಾ? ಸೊ ವಾಟ್ ಈಸ್ ಸೈನ್ 30 ಡಿಗ್ರಿ ವ್ಯಾಲ್ಯೂ? 1/2. ಹಾಗಿದ್ರೆ 1/2 ಅನ್ನು ಸ್ಕ್ವಯರ್ ಮಾಡ್ರಿ, ದಟ್ ಇಟ್ ಸೆಲ್ಫ್ ಸೈನ್ ಸ್ಕ್ವೇರ್ 30 ಡಿಗ್ರಿ ವ್ಯಾಲ್ಯೂ. ಹೌದಾ? ಸೊ 1/2 ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1/4. ದಿಸ್ ವಿಲ್ ಬಿ ಈಕ್ವಲ್ ಟು 1/4. ಆಪ್ಷನ್ ಬಿ ಇಸ್ ದ ರೈಟ್ ಸೊಲ್ಯೂಷನ್. ಆಪ್ಷನ್ ಬಿ ಇಸ್ ದ ರೈಟ್ ಸೊಲ್ಯೂಷನ್. If sin A is equal to 1/√2, then the value of angle A is what? ನೋಡಿ, sin A is equal to 1/√2 ಅಂತ ಕೊಟ್ಟಿದ್ದಾರೆ. ಸೈನ್ ಯಾವ ಆ್ಯಂಗಲಲ್ಲಿ 1/√2 ಅನ್ನು ಕೊಡುತ್ತೆ? 45 ಡಿಗ್ರಿಯಲ್ಲಿ. ಹೌದಾ? ಅಂದರೆ ಆ್ಯಂಗಲ್ ಎ ಶುಡ್ ಬಿ ಈಕ್ವಲ್ ಟು 45 ಡಿಗ್ರಿ. ಆಪ್ಷನ್ ಡಿ ಇಸ್ ದ ರೈಟ್ ಸೊಲ್ಯೂಷನ್. ಓಕೆ, ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ವಾಟ್? ಹೌದಾ? ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು, ಓಕೆ, ಸೊ ಕ್ವಶನ್ ಪೇಪರ್ ಇಂದಿದ್ದು ಕ್ವಶನ್ನು, QR ಕೋಡ್ ಬೇಕಿದ್ರೆ ಸ್ಕ್ಯಾನ್ ಮಾಡ್ಬೋದು, ಆನ್ಸರ್ ಸಿಗುತ್ತೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾನ? ಅಲ್ಲ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ? ಅಲ್ಲ 1 ಡಿವೈಡೆಡ್ ಬೈ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ? ಅಲ್ವಾ? ನಮಗೆ ಗೊತ್ತಿದೆ, ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಐಡೆಂಟಿಟಿಯನ್ನು ಕೂಡ ಕಲ್ತಿದ್ದೀವಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು ಎಕ್ಸಾಕ್ಟ್ಲಿ ಸೀಕೆಂಟ್ ಸ್ಕ್ವಯರ್ ಥೀಟಾ. ಹೌದಾ? ಓಕೆ, ಆಲ್ ರೈಟ್. The formula to find the total surface area of a cube of edge A units is, ಏನು ಕೇಳ್ತಿದ್ದಾರೆ? To find total surface area of a cube of edge A units. ಏನಪ್ಪ TSA of a cube? 6A square. ಹೌದಾ? ಆಪ್ಷನ್ ಬಿ is the right solution. The probability of an impossible event is what? Of course, probability of a possible event ಯಾವಾಗಲೂ 1. probability of an impossible event ಅಂದರೆ that is option B 0. Okay? Yes. All right. Which of the following cannot be the probability of an event? ನೋಡಿ, probability of an event ಯಾವಾಗಲೂ ಕೂಡ 0 ಹಾಗೆ 1ರ ನಡುವೆ ಲೈ ಆಗುತ್ತೆ. ಹೌದಾ? ಸೊ probability of any event will lies between 0 and 1. ಓಕೆ? ಸೊ 0ಗೂ ಈಕ್ವಲ್ ಇರ್ಬೋದು, 1ಗೂ ಈಕ್ವಲ್ ಇರ್ಬೋದು. ಆದರೆ 0ಗಿಂತ ದೊಡ್ಡದಿರಬೇಕು, 1ಗಿಂತ ಚಿಕ್ಕದಿರಬೇಕು. 0, 1 ಕೂಡ ಇನ್ಕ್ಲೂಡ್ ಇದೆ. 0ನೂ ಬರುತ್ತೆ, 1ನೂ ಬರುತ್ತೆ. ಆದರೆ ಅವೆರಡರ ನಡುವೆ ಇರ್ತಕ್ಕಂಥ ವ್ಯಾಲ್ಯೂಸ್ಗಳು ಮಾತ್ರ ಇರಬೇಕು, ಇನ್ಕ್ಲೂಡಿಂಗ್ 0 and 1. ಸರಿ, ಹಾಗಿದ್ರೆ 2/3 ಅಂದರೆ ಎಷ್ಟು ಬರುತ್ತಪ್ಪ ಹೇಳ್ರಿ? 2/3 ಸಾಲ್ವ್ ಮಾಡಿರಿ, ಎಷ್ಟು ಬರುತ್ತೆ? ಸೊ 0 ಪಾಯಿಂಟ್ ತೊಗೊಳ್ತೀರಾ, ಡೆಸಿಮಲ್ ತೊಗೊಳ್ಳೇಬೇಕು ಸಾಲ್ವ್ ಮಾಡಲಿಕ್ಕೆ. ಹೌದಾ? ಎಷ್ಟಾಗುತ್ತೆ? 20 ಆಗುತ್ತೆ. 3 6 ಜಾ 18. ಹೌದಾ? ಅಂದರೆ ಪಾಯಿಂಟ್ ಸಮಥಿಂಗಲ್ಲೇ ಬರುತ್ತೆ. ಹೌದಾ? 0 ಪಾಯಿಂಟ್ ಅಂದರೆ 0.61 ಸಮಥಿಂಗ್ ಏನಾದರೂ ಬರಲಿ, ಇದು ಈ 0 ಹಾಗೆ 1 ನಡುವೆ ಇದೆನಾ? ಖಂಡಿತ ಇದೆ. ಹೌದಾ? ಆದರೆ ಅವ್ರು ಕೇಳ್ತಿರೋದೇನು? ಕೆನಾಟ್, ಯಾವುದಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಸರಿ, ಇದು ಹೌದು, ದಿಸ್ ಇಸ್ ಪ್ರಾಬಬಿಲಿಟಿಯಲ್ಲಿ ಬರುವಂಥದ್ದೇ ಇದು ಬೇಡ. -1.5. ಓಕೆ, -1.5 ಈಸ್ ನಾಟ್ ಪಾಸಿಬಲ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಸೊಲ್ಯೂಷನ್. ಬೇಕಿದ್ರೆ ನೀವು ಇದನ್ನು ಕ್ರಾಸ್ ಚೆಕ್ ಮಾಡ್ಕೋಬೋದು. 15 ಡಿವೈಡೆಡ್ ಬೈ 100 ಮಾಡಿದರೆ ನಿಮಗೆ ಪ್ರಾಬಬಿಲಿಟಿ ಒಳಗೆ ಅಂದರೆ 0 ಹಾಗೆ 1 ನಡುವೆ ವ್ಯಾಲ್ಯೂ ಬರುತ್ತಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಖಂಡಿತ ಬರುತ್ತೆ. ಆ್ಯಂಡ್ 0.7 ಕೂಡ 0 ಹಾಗೆ 1ರ ನಡುವೆ ಇದೆ. ಡೈರೆಕ್ಟ್ ಆಗಿರುವಂಥ ಪ್ರಶ್ನೆ. ನೆಗೆಟಿವ್ ವ್ಯಾಲ್ಯೂ ಇಲ್ಲ ಅಂದರೆ ಯು ಶುಡ್ ಗೋ ವಿತ್ ಈಚ್ ಆ್ಯಂಡ್ ಎವ್ರಿ ಆಪ್ಷನ್. ಹೌದಾ? ನೆಗೆಟಿವ್ ವ್ಯಾಲ್ಯೂ ಇರೋದ್ರಿಂದ ಡೈರೆಕ್ಟಾಗಿ ಇದೇ ಆಪ್ಷನ್ನೇ ಕರೆಕ್ಟ್ ಇರುತ್ತೆ. ಯಾಕೆಂದರೆ ಆಪ್ಷನ್ ಅಂತ ಬಂದಾಗ ಯಾವುದಾದ್ರೂ ಒಂದು ಕರೆಕ್ಟ್ ಆಗಿರಬೇಕು, ಬಾಕಿ ಎಲ್ಲ ಅದು ಆನ್ಸರ್ ಅಲ್ಲದೇ ಇರಬೇಕು. ಹೌದಾ? ಎಸ್, ನೆಗೆಟಿವ್ ಸೈನ್ ಇರೋದ್ರಿಂದ ಚಿಂತೆ ಮಾಡೋ ಅಗತ್ಯ ಇಲ್ಲ. ಓಕೆ, ಡೈರೆಕ್ಟಾಗಿ ಅದನ್ನೇ ನಾವು ಹಾಕ್ಬಿಡ್ಬೋದು. ಯಾಕೆಂದರೆ ಪ್ರಾಬಬಿಲಿಟಿಯಲ್ಲಿ ಎಲ್ಲೂ ನೆಗೆಟಿವ್ ಬರೋದಿಲ್ಲ. ಹೌದಾ? 0ಗಿಂತ ದೊಡ್ಡದಿರಬೇಕು ಅಂತ ಅಂದಮೇಲೆ ನೆಗೆಟಿವ್ ಯಾವುದೂ ಬರೋದಿಲ್ಲ. ಸರಿ, ಆಲ್ ರೈಟ್.
ಸರಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ಈ ಒಂದು ಸೆಷನಲ್ಲಿ ನಾವು MCQಗಳನ್ನು ಸಾಲ್ವ್ ಮಾಡಿದ್ವಿ. ಆಲ್ ರೈಟ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.